ಕಾಲೇಜ್ ಡೇನಲ್ಲಿ ಒಂದೇ ಪೆಡಲ್ ಸೈಕಲ್ ಹೊಡ್ತಿದ್ದೆ ನಾನು. ನೀವೆಲ್ಲರೂ ಸೇರ್ಕೊಂಡು ನನ್ನ ಬಕ್ರ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಏನಾಯ್ತು ಅನಿತಾ? ಯಾಕಿಷ್ಟು ಕೋಪ? ಅಂತದ್ ಏನಾಯ್ತು ಇವಾಗ? ಇನ್ನೇನ್ ಆಗ್ಬೇಕು? ನೀವ್ ನೋಡಿದ್ರೆ ಅವಳಿಗೆ ಸೈಕಲ್ ಓಡ್ಸಕ್ ಬರಲ್ಲ ಅಂತ ಹೇಳಿ ಟಾಸ್ಕ್ ನ ಇಟ್ಟಿದೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು, ಅದೇ ನಿಜ ತಾನೇ. ಆದ್ರೆ ಅಲ್ಲಿ ರಾಘವೇಂದ್ರ ಅವರು ಅವಳಿಗೆ ಸೈಕಲ್ ಓಡ್ಸೋದನ್ನ ಕಲಿಸ್ತಾ ಇದ್ದಾರೆ. ಯಜಮಾನ ಯಜಮಾನ. ಅಲ್ಲಮ್ಮ, ಅವಳ ಜೊತೆ ನ್ಯಾಯವಾದ ರೀತಿಯಲ್ಲಿ ಹೋರಾಟ ಮಾಡಿ ಗೆಲ್ಲಕ್ಕಾಗಲ್ಲ ಅಂತೇಳಿ ಈ ರೀತಿ ಕೆಲಸನ ಮಾಡೋದು ನೀನು. ಆದ್ರೂ ನೀನ್ ಇಷ್ಟು ಕೀಳು ಮಟ್ಟಕ್ಕೆ ಇಳಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಮಾವ, ನಾನೇನು ಮಾಡಿಲ್ಲ. ನಾನೇ ಕಿವಿಡಿಗೆ ಹೊಡಿಲಿ. ಯಾಕನಿತ ನನ್ ಮೇಲೆ ಈ ಸುಳ್ಳಾಪಾದನೆ ಹೊರಿಸ್ತಿದ್ಯಾ? ನಿನ್ ಉದ್ದೇಶ ಆದ್ರೂ ಏನು? ಹೊಡ್ತಿರೋದ್ ನೀನು. ಸೊ ನಿನ್ ಉದ್ದೇಶ ಏನು? ನಿನ್ ಮನ್ಸಲ್ಲಿ ಏನಿದೆ ಅಂತ ನೀನ್ ಹೇಳ್ಬೇಕು ಜಾನ್ಸಿ. ಹೊಡ್ಸ್ಕೊಂಡವಳು ನಾನ್ ಯಾಕೆ ಸುಳ್ಳು ಹೇಳಿ? ನಾನ್ ಸುಳ್ಳು ಹೇಳಿದ್ರು ನನ್ ತಲೆಲಾಗಿರೋ ಗಾಯ ಸುಳ್ಳ, ನಿನ್ ಕೈಯಲ್ಲಿರೋ ಒನ್ಕೆ ಸುಳ್ಳ? ಹೌದೌದು, ಇವಳು ಅನಿತಾ ಹೊಡ್ದಿದ್ದು ನಾನೇ ನೋಡಿದ್ದೀನಿ. ಹೌದು, ನೀನು ಹೊಡೆದಿದ್ದೀಯ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಡು. ಯಾಕಂದ್ರೆ ನೀನು ಒನಕೆ ತಗೊಂಡು ಬರ್ಬೇಕಾದ್ರೆ ಅದನ್ನ ನೋಡಿ ಒಂದು ಕ್ಷಣ ನನಗೆ ಮೀಟರ್ ಆಫ್ ಆಗಿತ್ತು. ಅಂದ್ರೆ ನೀನು ಒನಕೆ ತಗೊಂಡು ಬಂದಿರೋದು ಅನಿತಾ ಹೊಡಿಬೇಕು ಅಂತಾನಾ? ಅತ್ತನೇ ಅಂತ ಹೇಳಿದ್ದು ಮಾವ, ಅದಕ್ಕೆ ಈಸ್ಕೊಂಡ್ ಬಂದಂತ ಹೇಳಿದ್ನಲ್ಲ. ಲೇ ಕತ್ತೆ, ನಾನ್ ಯಾವಾಗ ಒನ್ಕೆ ಎತ್ಕೊಂಡ್ ಬಾ ಅಂತ ಹೇಳ್ದೆ? ನಾನ್ ನಿನ್ ಜೊತೆ ಮಾತಾಡೇ ಇಲ್ಲ. ಅತ್ತೆ, ಯಾಕೆ ಹೀಗ್ ಸುಳ್ಳು ಹೇಳ್ತಿದ್ದೀರಾ? ನೀವ್ ಹೇಳಿದಕ್ಕೆ ತಾನೆ ನಾನು ಈಸ್ಕೊಂಡ್ ಬಂದಿದ್ದು. ಇಲ್ಲ ಅಂದಿದ್ರೆ ಅವ್ರ ಮನೇಲಿ ಒನಕೆ ಇದೆ ಅಂತ ನನಗೆ ಗೊತ್ತಾಗ್ತಿತ್ತು. ಹೇಗ್ ತಿಳ್ಕೊಂಡೋ? ನೀನೇನ್ ಸಾಮಾನ್ಯಲ್ಲ, ನೀನ್ ಹೇಗಾದ್ರೂ ತಿಳ್ಕೊಂತೀಯ. ಆದ್ರೂ ಇಷ್ಟು ಕೀಳು ಮಟ್ಟಿಗೆ ಯೋಚನೆ ಮಾಡಬಾರ್ದಿತ್ತು ನೀನು. ನಿಮ್ಮ ಚಾಲೆಂಜು ಹೋರಾಟ ಎಲ್ಲ ನ್ಯಾಯವಾದ ಮಾರ್ಗದಲ್ಲೇ ಇರ್ಬೇಕಾಗಿತ್ತು. ಅದು ಬಿಟ್ಟು ನಿನ್ನ ಸ್ವಾರ್ಥಕ್ಕೋಸ್ಕರ ನೀನ್ ಈ ರೀತಿ ಮಾಡಿದ್ದು ತಪ್ಪು. ಇವಾಗ ಇಲ್ಲೇನ್ ನಡೀತಾ ಇದೆ ಅನ್ನೋದು ನನಗ್ ಅರ್ಥ ಆಯ್ತು. ಎಲ್ರೂ ಸೇರಿ ನನ್ ಇರೋ ತಪ್ಪನ ನನ್ ಮೇಲೆ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದಿರ ಅಲ್ವಾ? ಇಷ್ಟು ದಿನ ಎಲ್ಲಾ ಟಾಸ್ಕ್ ಅಲ್ಲೂ ನಾನೇ ಗೆದ್ದಿದ್ರು, ಮೋಸದಿಂದ ಅನ್ಯಾಯದ ದಾರಿ ಹೋಗಿ ಅನಿತನ್ ಗೆಲ್ಸಿದ್ರಿ. ಯಾವ್ದ್ರಿಂದನೂ ನನ್ನ ಸೋಲ್ಸಕ್ಕಾಗಲ್ಲ ಅಂತ ಹೇಳಿ ಕುತಂತ್ರ ಮಾಡಿ ನನ್ನ ಸೋಲ್ಸಿ ಈ ಮನೆಯಿಂದ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ. ಹುಚ್ಚೆ ಬಾಯಿ, ಮೋಸ ಮಾಡಿ ನನ್ ಮಗನ್ ಕೈಲಿ ತಾಳಿ ಕಟ್ಟಿಸ್ಕೊಂಡವಳು ನೀನು. ಅನ್ಯಾಯದ ದಾರಿಯಲ್ಲಿ ನಮ್ ಮನೆಗ್ ಬಂದು ಸೇರ್ಕೊಂಡವಳು ನೀನು. ಹೌದಮ್ಮ, ನೀನು ನ್ಯಾಯ ರೀತಿ ಮಾತಾಡೋದ್ರ ಬಗ್ಗೆ ಕೇಳಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳದಾಗಿದೆ. ಸುಳ್ಳು, ಮೋಸ, ವಂಚನೆಯಿಂದ ನಮ್ಮ ಮುಂದೆ ನಿಂತಿರೋ ನೀನು ನಮಗೆ ನೀತಿ ಪಾಠ ಹೇಳೋದು ಬರಬೇಡ. ನನ್ನ ಉದ್ದೇಶ ಅದಲ್ಲ ದೊಡ್ಡ ಮಾವ. ಮೇಡಮ್ ಪ್ಲೀಸ್ ಮಾತಾಡ್ಬೇಡಿ. ನೀವು ಗೇಮ್ ರೀತಿ ನೋಡ್ಬೇಕು. ನೀವು ಇದನ್ನೆಲ್ಲ ಪರ್ಸನಲ್ ಆಗಿ ತಗೊಂಡು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವು ಅನಿತಾ ಅವ್ರ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ರಿ ಮೇಡಮ್. ವಾಗು, ನಾನೊಬ್ಬರನ್ನ ಸೋಲ್ಸ್ಬೇಕಂತೇಳಿ ಮೋಸದ ಪ್ರಯತ್ನ ಮಾಡ್ತೀನಿ ಅಂತ ನಿನಗೂ ಅನ್ನಿಸ್ತಿದ್ಯಾ? ಇದೆಲ್ಲ ನನ್ನ ಸೋಲಿಸ್ಬೇಕು, ನನ್ನ ಮನೆಯಿಂದ ಕಳಿಸ್ಬೇಕು ಅಂತ ಎಲ್ರೂ ಸೇರಿ ಮಾಡಿರೋ ಪ್ಲಾನ್. ನೋಡಮ್ಮ, ನೀನ್ ಈ ರೀತಿ ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸಿ ನಿನ್ನ ತಪ್ಪುಗಳನ್ನ ಮುಚ್ಕೊಳ್ಳೋ ಪ್ರಯತ್ನ ಮಾಡಬೇಡ. ನಿನ್ನ ಮಾತನ್ನ ನಂಬೋದಕ್ಕೆ ಯಾರೂ ರೆಡಿ ಇಲ್ಲ. ಪ್ಲೀಸ್ ಎಲ್ರು ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದ್ಲು ಅನಿತಾ ಅವ್ರಿಗಾಗಿರೋ ಗಾಯಕ್ಕೆ ಫಸ್ಟ್ ಏಡ್ ಮಾಡೋಣ, ಆಮೇಲೆ ಯಾರ್ದು ಸರಿ ತಪ್ಪು ಅಂತ ಡಿಸೈಡ್ ಮಾಡಿದ್ರಾಯ್ತು. ಅನಿತಾ ಅವ್ರೆ, ನೀವು ಬನ್ನಿ ಕೂತ್ಕೊಳ್ಳಿ. ಪಲ್ಲವಿ, ಐಸ್ ಪ್ಯಾಕ್ ತಗೊಂಡ್ ಬಾ. ಸರಿ ಅಣ್ಣ. ಅನಿತಾ ಅವ್ರೆ, ತುಂಬಾ ನೋವಾಗ್ತಿದ್ಯಾ? ಹೌದು ರಾಘವೇಂದ್ರ ಅವ್ರೆ, ಜೋರಾಗಿ ಏಟ್ ಬಿತ್ತಲ್ವಾ, ಅದಕ್ಕೆ ನೋವಾಗ್ತಾ ಇದೆ.
ಸರಿ ಹೋಗುತ್ತೀರಿ ಒಂದು ನಿಮಿಷ. ಅಮ್ಮ. ಏನಮ್ಮ ಹೇಳಿದೆ ನೀನು? ನಾವೆಲ್ಲರೂ ಸೇರ್ಕೊಂಡು ನಿನ್ನನ್ನು ಸೋಲಿಸ್ಬೇಕು ಅಂತ ಪ್ಲಾನ್ ಮಾಡಿದೀವಾ? ಆಯ್ತಮ್ಮ, ಇವಾಗೊಂದು ಟಾಸ್ಕ್ ಕೊಡ್ತೀವಿ. ಅದರಲ್ಲಿ ಯಾವ ಜಡ್ಜ್ಮೆಂಟು ಇರೋದಿಲ್ಲ. ಸೋಲು ಗೆಲುವಿನ ನಿರ್ಧಾರನೂ ಮಾಡಲ್ಲ. ಯಾರು ಸೋತ್ರು ಯಾರು ಗೆದ್ರು ಅನ್ನೋ ನಿರ್ಧಾರನ ನೀವೇ ಮಾಡಿ. ನೆಕ್ಸ್ಟ್ ನಿಮ್ಮಿಬ್ರಿಗೂ ಸೈಕಲ್ ರೇಸ್ ಟಾಸ್ಕ್ ಕೊಡ್ತೀನಿ. ಅದರಲ್ಲಿ ನಿಮ್ಮ ಶಕ್ತಿ ಯುಕ್ತಿನ ಬಳಸಿ ಯಾರು ಮೊದಲು ಗುರಿ ಮುಟ್ತಾರೋ ಅವರೇ ವಿನ್ನರ್. ಅದನ್ನ ನಾವು ತೀರ್ಮಾನ ಮಾಡಲ್ಲ. ಮೊದಲು ಬಂದವರು ವಿನ್ನರ್ ಅಂತ ಈಗಲೇ ಘೋಷಣೆ ಮಾಡ್ತಾ ಇದ್ದೀನಿ. ಇವಾಗ ಸುಳ್ಳು, ಅನ್ಯಾಯ, ಮೋಸ, ವಂಚನೆ ಯಾವುದೂ ಇರೋದಿಲ್ಲ. ಇದರಲ್ಲಿ ನಿಮ್ಮ ಕೆಪಾಸಿಟಿ ತೋರಿಸಿ. ಸರ್, ಕೋಶ ಓದಬೇಕು, ದೇಶ ಸುತ್ತಬೇಕು, ಎಂತ ಅದ್ಭುತವಾದ ಮಾತಲ್ವಾ ಸರ್? ಎಡವಟ್ರಾಯ, ನಿನಗೆ ಈ ಮಾತು ನಿನ್ಗೀಗ ಅರ್ಥ ಆಗ್ತಾ ಇರ್ಬೋದು. ನಾನು ನಿನಗಿಂತ ಚಿಕ್ಕವನಾದಾಗಿಂದ ಈ ಮಾತು ಕೇಳಿ ಜೀವನದಲ್ಲಿ ಅನುಭವಿಸಿದ್ದೀನಿ ಕಣ. ಅದರಿಂದ ಜೀವನಕ್ಕೆ ಒಂದು ಉತ್ಸಾಹ ಬರುತ್ತೆ. ನಮ್ಮ ಬದುಕಿನ ದಾರಿಯನ್ನ ಹೊಸ ರೀತಿಯ ಅನುಭವಕ್ಕೆ ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಮನಸ್ಸಿಗೆ ಏನೋ ರೀತಿ ತೃಪ್ತಿ ಸಿಗುತ್ತೆ ಕಣೋ. ಇದು ಒಂದು ಕಡೆ. ಇನ್ನೊಂದು ಕಡೆ ಏನು ಅನ್ಸುತ್ತೆ ಗೊತ್ತಾ? ಇದೆಲ್ಲ ಅನುಭವಿಸಿದ್ಮೇಲೆ ಎಲ್ಲೆಲ್ಲಿ ಏನೇನು ಕಂಡ್ರು ನಮ್ಮೂರೇ ನಮಗೆ ವಾಸಿ ಅಂತ ಅನ್ಸುತ್ತೆ. ಇದು ನಾನು ಹೇಳಿದ ಮಾತಲ್ಲ, ನಮ್ಮ ಅಣ್ಣ ಅವ್ರು ಹೇಳಿದ ಮಾತು. ಯಾಕೆ ಸರ್ ಈ ಮಾತು? ಈಗ ಅಲ್ಲಿ ಏನಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತಾ ಹೇಗೆ? ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಿಲ್ಲ ಕಣೋ. ಅಲ್ಲಿ ಎಲ್ಲ ಜಾಗನೂ ಅದ್ಭುತ, ಪ್ರಕೃತಿ ಅದ್ಭುತ, ಜನಗಳು ಅದ್ಭುತ. ಆದರೆ ಊಟ, ತಿಂಡಿ, ಕಾಫಿ ಅಲ್ಲ, ಇಂಥದ್ದೊಂದು ಕಾಫಿ ಸಿಕ್ಕಿಲ್ಲಪ್ಪ ಅಲ್ಲಿ. ಅದಕ್ಕೆ ಒಂದೊಂದು ಸಾತಿ ಅನ್ಸ್ಬಿಡುತ್ತೆ, ಎಲ್ಲವನ್ನ ಮಾಡೋದಕ್ಕೆ ನಾವೇ ಕಲ್ತಿರ್ಬೇಕು. ಆಗ ನೋಡು ಇಂಥ ಸಮಸ್ಯೆ ಬರೋದಿಲ್ಲ ಅಂತ ಅನ್ಸ್ಬಿಡ್ತಪ್ಪ. ನೀವು ಬಿಡಿ ಸರ್, ಎಲ್ರು ಎಲ್ಲಾ ವಿಷಯದಲ್ಲೂ ಸ್ವಾವಲಂಬಿಗಳಾಗಿರ್ಬೇಕು ಅಂತ ಬಯಸ್ತೀರಾ, ಹಾಗೆ ರೆಡಿ ಕೂಡ ಮಾಡ್ತೀರಾ. ಹೌದು ರಾಯ್, ಹಾಗಿದ್ದಾಗ್ಲೇ ಅಲ್ವಾ ನಮ್ಮ ಡಿಪೆಂಡೆನ್ಸಿ ತಪ್ಪುತ್ತೆ. ಎಂಥ ಸಿಚುಯೇಷನ್ ಅಲ್ಲೂ ಅದನ್ನ ಎದುರಿಸುವಂತ ಶಕ್ತಿ ನಮಗ್ ಬರುತ್ತೆ. ಹೌದು ಸರ್, ನಿಮ್ಮ ಮಾತು 100% ಕರೆಕ್ಟ್. ಅದಕ್ಕೆ ನೀವು ಝಾನ್ಸಿ ಮೇಡಮ್ಗೆ ಕಾರ್ ಡ್ರೈವಿಂಗ್ ಇಂದ ಹಿಡಿದು ಒಂದು ಕಂಪನಿ ನಡೆಸೋವರೆಗೂ ಕಲಿಸಿ ಎಂತ ಸಿಚುವೇಶನ್ ಬಂದ್ರು ಹ್ಯಾಂಡಲ್ ಮಾಡೋ ರೀತಿ ರೆಡಿ ಮಾಡಿದ್ದೀರಾ. ಎಲ್ಲ ಜಾಣ ತುಸಾಕೋಣ ಅಂತ ಒಂದು ಗಾದೆ ಮಾತಿದೆ. ಅದೇ ತರ ಅವಳಿಗೆ ಎಲ್ಲ ಕಲಿಸ್ದೆ, ಅಂದ್ರೆ ಒಂದೇ ಒಂದು ಕಲ್ಸಕ್ಕಾಗಿಲ್ಲ ನೋಡಿ. ಏನ್ ಸರ್ ಅದು? ಎಲ್ಲ ಕಲ್ಸಿದ್ನಪ್ಪ, ಆದ್ರೆ ಸೈಕಲ್ ಒಂದನ್ನ ಕಲ್ಸೋದಕ್ಕಾಗ್ಲೇ ಇಲ್ಲ. ಅವಳಿಗೆ ಚಿಕ್ಕ ವಯಸ್ಸಿಂದಾನು ಸೈಕಲ್ ಅಂದ್ರೆ ಭಯ. ನಾನು ಎಷ್ಟೇ ಧೈರ್ಯ ತುಂಬಿ ಕಲ್ಸೋದಕ್ಕೆ ಪ್ರಯತ್ನ ಪಟ್ಟರು ಅದೊಂದು ಆಗ್ಲಿಲ್ಲಪ್ಪ. ಬಿಡಿ ಸರ್, ಝಾನ್ಸಿ ಮೇಡಮ್ಗೆ ಸಾಕಷ್ಟು ವಿಷಯಗಳನ್ನ ಕಲಿಸಿ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿ ಮಾಡಿದಿರಾ. ಅಷ್ಟೇ ಅಲ್ಲ ಸರ್, ಅವ್ರ ಗಂಡ ರಾಘು ಸರ್ ಅವರಿಗೆ ಬೇಕಾದ ವಿಷಯ ಎಲ್ಲ ಹೇಳಿ ಪರ್ಫೆಕ್ಟ್ ಫ್ಯಾಮಿಲಿ ವುಮೆನ್ ಆಗಿ ಪ್ರಿಪೇರ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಅವಶ್ಯಕತೆ ಬಂದಿದ್ದಕ್ಕೆ ಮೇಡಮ್ ರೂಢಿಸ್ಕೊಂಡ್ರು, ಕಲ್ತ್ಕೊಂಡ್ರು. ಹಾಗೆ ನಮ್ಮ ಮೇಡಮು ಸೈಕಲ್ ಓಡಿಸೋ ಸಂದರ್ಭ ಬಂದ್ರೆ ಅವರು ಕಲ್ತ್ಕೋತಾರೆ. ವಿಚಾರ, ಯು ಆರ್ ರೈಟ್. ಝಾನ್ಸಿ ಒಬ್ಬ ಛಲಗಾತಿ, ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ, ಚಾಲೆಂಜ್ ಅನ್ನ ಒಪ್ಕೋತಾಳೆ, ಬದುಕಲ್ಲಿ ಗೆಲ್ಲಬೇಕನ್ನೋ ಉತ್ಸಾಹದಲ್ಲಿ ಮುನ್ನೋಗ್ತಾಳೆ. ಅವಶ್ಯಕತೆ ಬಂದ್ರೆ ಸೈಕಲ್ ಓಡಿಸೋದೇನು, ಫ್ಲೈಟ್ ಅನ್ನು ಓಡಿಸ್ತಾಳೆ ಅವಳು.
ಕಾಲೇಜ್ ಡೇನಲ್ಲಿ ಒಂದೇ ಪೆಡಲ್ ಸೈಕಲ್ ಹೊಡ್ತಿದ್ದೆ ನಾನು. ನೀವೆಲ್ಲರೂ ಸೇರ್ಕೊಂಡು ನನ್ನ ಬಕ್ರ ಮಾಡ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಏನಾಯ್ತು ಅನಿತಾ? ಯಾಕಿಷ್ಟು ಕೋಪ? ಅಂತದ್ ಏನಾಯ್ತು ಇವಾಗ? ಇನ್ನೇನ್ ಆಗ್ಬೇಕು? ನೀವ್ ನೋಡಿದ್ರೆ ಅವಳಿಗೆ ಸೈಕಲ್ ಓಡ್ಸಕ್ ಬರಲ್ಲ ಅಂತ ಹೇಳಿ ಟಾಸ್ಕ್ ನ ಇಟ್ಟಿದೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು, ಅದು ನಿಜ ತಾನೇ. ಆದ್ರೆ ಅಲ್ಲಿ ರಾಘವೇಂದ್ರ ಅವರು ಅವಳಿಗೆ ಸೈಕಲ್ ಓಡ್ಸೋದನ್ನ ಕಲಿಸ್ತಾ ಇದ್ದಾರೆ. ಅಲ್ಲಮ್ಮ, ನೀನ್ ಯಾಕೆ ಯಾವಾಗ್ಲೂ ನೆಗೆಟಿವ್ ಆಗೇ ಥಿಂಕ್ ಮಾಡ್ತೀಯಾ? ಸ್ವಲ್ಪ ಪಾಸಿಟಿವ್ ಆಂಗಲ್ ನಲ್ಲೂ ಯೋಚನೆ ಮಾಡಮ್ಮ. ಇದ್ರಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ ಏನಿದೆ? ಅವಳಿಗೆ ಸೈಕಲ್ ಕಲ್ಸೋದು ಒಳ್ಳೇದಾ? ಅದ್ ಹಾಗಲ್ಲಮ್ಮ. ಅವನು ಸೈಕಲ್ ಕಲ್ಸಕ್ ಹೋಗಿದನೋ ಇಲ್ಲ ಸೈಕಲ್ ಕಲ್ಸೋ ನೆಪದಲ್ಲಿ ಅವಳು ಕೈಕಾಲು ಮುರಿದು ಮೂಲೆ ಕೂರ್ಸಕ್ ಹೋಗಿದನೋ ಯಾರಿಗ್ ಗೊತ್ತು? ಅದಕ್ಕೆ ಇವ್ರೇ ಯಾಕೆ ಹೋಗ್ಬೇಕಾಗಿತ್ತು? ಅವಳಿಗೆ ಬರೋದೇ ಇಲ್ಲ ಅಂದ್ಮೇಲೆ ಸುಮ್ನೆ ಇರ್ಬೇಕಿತ್ತು ತಾನೆ. ಕಲ್ಸೋ ಪ್ರಯತ್ನಾರು ಯಾಕೆ? ನೋಡಮ್ಮ ಅನಿತಾ, ರಾಘು ಪ್ರಯತ್ನನೇ ಮಾಡಿಲ್ಲ ಅನ್ಕೋ. ಅವಳೇನಾದ್ರೂ ಬೇರೆಯವ್ರ ಸಹಾಯ ತಗೊಂಡು ಸೈಕಲ್ ಕಲ್ತಿದ್ರೆ ಏನ್ ಮಾಡೋಕಾಗ್ತಿತ್ತು? ಆ ಒಂದು ಆಪ್ಷನ್ ಕೂಡ ಅವಳು ಟ್ರೈ ಮಾಡಬಾರ್ದು ಅಂತ ಇರ್ಬೋದಲ್ವಾ? ನೀವ್ ನೋಡಿದ್ರೆ ನನಗ್ ರಾಘವೇಂದ್ರ ಅವ್ರ ಮನ್ಸಲ್ಲಿ ಜಾಗ ಮಾಡ್ಕೊ ಅಂತ ಹೇಳ್ತೀರಾ. ಜಾನ್ಸಿಗೆ ಅವ್ರ ಮನ್ಸೊಳಗ್ ಜಾಗ ಕೊಟ್ಟಿರೋದು ರಾಘವೇಂದ್ರ ಅವ್ರೆ. ಸೈಕಲ್ ಕಲ್ಸಕ್ ಪ್ರಯತ್ನ ಮಾಡೋ ಅವ್ರೆ. ನನ್ಗಂತೂ ಯಾವ್ದನ್ ನಂಬೇಕು ಯಾವ್ದನ್ ಬಿಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಅನಿತಾ, ನೀನ್ ಯಾಕೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಹಾಗೆ ಅವಳು ಒಂದಿಸ್ತಲ್ಲಿ ಸೈಕಲ್ ಕಲ್ತು ಗೆಲ್ಲೋಕಾಗತ್ತಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ರಾಘವೇಂದ್ರ ಅವರು ಅವಳು ಸೈಕಲ್ ಕಲ್ಸ್ತಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನಿಗೂ ಜವಾಬ್ದಾರಿ ಅನ್ನೋದು ಇರುತ್ತಲ್ವನಮ್ಮ. ನನ್ನ ಮಾತಿನ ಅರ್ಥ ಏನು ಅಂದ್ರೆ, ಇವಾಗ ನೀನು ರೇಸನ್ನ ಗೆದ್ದು ಎಲೆಕ್ಷನ್ ಗೆದ್ದು ಈ ಮನೆ ಸೊಸೆ ಆದ್ರೆ ಸರಿಯಾಗೋದು ಯಾರ ಜೀವನ ಹೇಳು? ನಮ್ ಪಲ್ಲವಿ ಜೀವನ ತಾನೆ. ಒಬ್ಬ ಅಣ್ಣನಾಗಿ ತನ್ನ ತಂಗಿ ಗಂಡನ ಮನೆಗೆ ಹೋಗ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಅವನಿಗೆ ಅನ್ಸಲ್ವಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮಾವ? ಅವಿನಾಭಾವ ಸಂಬಂಧ ಇದೆ ಕಣಮ್ಮ. ರಾಘು ಮನ್ಸಲ್ಲೂ ಅವಳು ಗೆಲ್ಬಾರ್ದು ಅಂತ ಇದೆ. ಅದಕ್ಕೆ ನಮ್ ರಾಘು ಜೊತೆಲೇ ಇಟ್ಕೊಂಡು ಅವಳನ್ನ ಸೋಲ್ಸ್ಬೇಕು ಅಂತಾನೆ ತಂತ್ರ ಕುತಂತ್ರ ಒಳತಂತ್ರ ಎಲ್ಲ ಮಾಡ್ತಿದ್ದಾನೆ. ಯಾವತ್ತು ಶತ್ರುಗಳ ಜೊತೆ ಇದ್ದೆ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಳತಂತ್ರನ ನಮ್ ರಾಘು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅದನ್ನೇ ಫಾಲೋ ಮಾಡ್ತಾ ಇದ್ದಾನೆ. ಹೌದಮ್ಮ ಅನಿತಾ, ನಮ್ ರಾಘುಗೆ ತನ್ ತಂಗಿ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಕೊರ್ಗಿದೆ. ನೋಡಮ್ಮ ಅನಿತಾ, ನೀನ್ ಅವಳ ಮನ್ಸಲ್ಲಿ ಇಲ್ಲ ಅಂದಿದ್ರೆ ಅವಳು ಮಾಡಿದ ತಪ್ಪು ಅಂತ ಹೇಳಿ ನಿನ್ನ ಕೇರ್ ಮಾಡ್ತಿದ್ನ? ನೀನು ಸ್ವಲ್ಪ ಯೋಚನೆ ಮಾಡು. ಇದೆಲ್ಲ ರಣರಂಗದ ತಂತ್ರ ಕುತಂತ್ರಗಳು. ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ರಾಘು ನಿನ್ನ ಗೆಲುವಿಗೋಸ್ಕರ ಅವಳ ಕಾಲು ಮುರಿದು ನಿನ್ನ ವಿರುದ್ಧ ಸ್ಪರ್ಧನೆ ಮಾಡಬಾರದು ಮಾಡಿರೋ ಪ್ಲಾನ್ ಇದು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಡೋಂಟ್ ವರಿ, ಅವಳು ಸೈಕಲ್ ಕಲಿಯಲ್ಲ, ಕೈಕಾಲು ಮುರ್ಕೋತಾಳೆ.